ತುಮಕೂರಿನಲ್ಲಿ ಬೀದಿ ನಾಯಿಗಳ ದಾಳಿಗೆ ಬಾಲಕಿ ಸಾವನ್ನಪ್ಪಿದ್ದಾರೆ. ತಿಪಟೂರು ತಾಲೂಕಿನ ಅಯ್ಯನಬಾವಿ ಗ್ರಾಮದಲ್ಲಿ ದುರಂತ ಸಂಭವಿಸಿದೆ. ನಿನ್ನೆ ಸಂಜೆ 5 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಆಟ ಆಡ್ತಾ ಇದ್ದಂತಹ ಬಾಲಕಿ ಮೇಲೆ ಏಕಾಏಕಿ ಶ್ವಾನಗಳು ದಾಳಿ ಮಾಡಿವೆ. ತಲೆ ಹಾಗೂ ಹೊಟ್ಟೆ ಭಾಗವನ್ನ ಕಚ್ಚಿ ನಾಯಿಗಳು ಎಳೆದಾಡಿದ್ದಾವೆ. ರಕ್ತದ ಮಡುವಿನಲ್ಲಿ ಚೀರಾಡ್ತಾ ಇದ್ದಂತಹ ಬಾಲಕಿಯನ್ನ ಕಂಡಂತಹ ಸಾರ್ವಜನಿಕರು ಕೂಡಲೇ ಬಾಲಕಿಯನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಸ್ಥಳೀಯರು. ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಅಂತ ಹೇಳಿ ಹಾಸನಕ್ಕೆ ಶಿಫ್ಟ್ ಕೂಡ ಮಾಡಲಾಯಿತು. ಹಾಸನದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಬಾಲಕಿ ಸಾವನ್ನಪ್ಪಿದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, 6 ವರ್ಷದ ಬಾಲಕಿ, ಆಕೆಯೇ ಇದೀಗ ಸಾವನ್ನಪ್ಪಿರುವಂಥದ್ದು. ಬೀದಿ ನಾಯಿಗಳ ಹಾವಳಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಬೀದಿ ನಾಯಿಗಳಿಗೆ ಪುಟ್ಟ ಪುಟ್ಟ ಮಕ್ಕಳು, ಪುಟ್ಟ ಪುಟ್ಟ ಕಂದಮ್ಮಗಳು ಬಲಿಯಾಗ್ತಾ ಇದ್ದಾವೆ. ಆದರೂ ಕೂಡ ಯಾರೂ ಕೂಡ ಎಚ್ಚರಿಕೆಯನ್ನು ತೆಗೆದುಕೊಳ್ತಾ ಇಲ್ಲ. ಒಂದು ಕಡೆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ತಿಪಟೂರು ತಾಲೂಕಿನ ಅಯ್ಯನಬಾವಿ ಗ್ರಾಮದಲ್ಲಿ 6 ವರ್ಷದ ಬಾಲಕಿ ಬೀದಿ ನಾಯಿಗಳ ದಾಳಿಗೆ ಬಲಿಯಾಗಿರುವಂಥದ್ದು. ಮಗುವಿನ ತಲೆ ಮತ್ತು ಹೊಟ್ಟೆ, ಕೈಕಾಲುಗಳಿಗೆ ತೀವ್ರವಾಗಿ ಗಾಯ ಆಗಿದೆ. ಸೊ ಹಾಗಾಗಿ ಮಗುವಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಮಗು ಸಾವನ್ನಪ್ಪಿರುವಂಥದ್ದು. ಪಾಪ ತನ್ನ ಪಾಡಿಗೆ ತಾನು ಮನೆ ಮುಂದೆ ಆಟ ಆಡ್ತಾ ಇತ್ತು. ಸೊ ಆ ಸಂದರ್ಭದಲ್ಲಿ ಬೀದಿ ನಾಯಿಗಳ ಗುಂಪು ಮಗುವಿನ ಮೇಲೆ ದಾಳಿ ಮಾಡಿದೆ. ಒಂದು ನಾಯಿ ಕಚ್ಚಿದ್ರೇ ಮಕ್ಕಳಿಗೆ ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಅದರ ಗುಂಪು ಏಕಾಏಕಿ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಮಗುಗೆ ಯಾವ ಕಡೆ ಹೋಗಬೇಕು ಅನ್ನೋದು ಕೂಡ ಗೊತ್ತಾಗಿಲ್ಲ. ಸೊ ಹಾಗಾಗಿ ಈಗ ಅನ್ಯಾಯವಾಗಿ ಬೀದಿ ನಾಯಿಗಳ ದಾಳಿಗೆ 6 ವರ್ಷದ ಪುಟ್ಟ ಕಂದಮ್ಮ ಸಾವನ್ನಪ್ಪಿದೆ. ಡೀಟೇಲ್ಸ್ ಕೊಡ್ತಾರೆ ಯೋಗೇಶ್, ಫೋನೋ ಸಂಪರ್ಕದಲ್ಲಿದ್ದಾರೆ. ಎಸ್ಸೇನು ಯೋಗೇಶ್, ತುಮಕೂರಿನಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಿದೆ ಅಂತ ಗೊತ್ತಿತ್ತು, ಬಟ್ ಆದರೆ ಇಷ್ಟರ ಮಟ್ಟಿಗೆ ಅಂತ ಗೊತ್ತಿರಲಿಲ್ಲ. ಯಾಕೆ ಯಾರು ಕೂಡ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿಲ್ವಾ? ಹೇಗಾಯಿತು, ಯಾವಾಗಾಯ್ತು ಈ ಒಂದು ಪ್ರಕರಣ ಅಂತ ಹೇಳಿ? ತುಮಕೂರು ಜಿಲ್ಲೆಯಲ್ಲಿ ಇದು 2ನೇ ಪ್ರಕರಣ. ನಾಯಿ ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡು ಮೃತಪಟ್ಟಿರುವ ಬಾಲಕಿಯ ಪ್ರಕರಣದಲ್ಲಿ ಮೊದಲು ಕುಣಗಲ್ನಲ್ಲಿ ಈ ತರ ಕಳೆದ 2 ವರ್ಷಗಳಿಂದ ಆಗಿರುತ್ತೆ. ಆಗ ಕೂಡ ಒಂದಷ್ಟು ಎಚ್ಚೆತ್ತುಕೊತ್ತಾರೆ, ನಾಯಿಗಳನ್ನ ನಿಯಂತ್ರಣ ಮಾಡಕ್ಕೆ ಮುಂದಾಗ್ತಾರೆ. ಅದಾದ ನಂತರ ಅಧಿಕಾರಿಗಳಾಗಿ ಈ ತರ ನಾಯಿಗಳ ನಿಯಂತ್ರಣಕ್ಕೆ ಮುಂದಾಗೋದಿಲ್ಲ. ಇದಕ್ಕೆ ನಿನ್ನೆ ಒಂದು ಉದಾಹರಣೆ ಅಂದ್ರೆ ತಿಪ್ಪೂರಿನ ಅಯ್ಯನಬಾವಿ ಗ್ರಾಮದಲ್ಲಿ ಏಕಾಏಕಿ 5-6 ನಾಯಿಗಳು ಮನೆ ಮುಂದೆ ಆಟ ಆಡ್ತಿದ್ದ ಬಾಲಕಿಯ ಮೇಲೆ ದಾಳಿ ಮಾಡಿದೆ. ಆ ಬಾಲಕಿಯ ತಲೆ, ಕೈ, ಕಾಲು, ಹೊಟ್ಟೆನ ಹಿಗಿದ್ರೆ ಕಳ್ಳು ಆಚೆ ಬರುವಂತ ರೀತಿಯಲ್ಲಿ ನಾಯಿಗಳು ನಿನ್ನೆ ದಾಳಿ ಮಾಡುತ್ತೆ. ಅದಾದ್ಮೇಲೆ ಮನೆಯಲ್ಲಿ ಯಾರು ಇರೋದಿಲ್ಲ. ಆ ಬಾಲಕಿಯ ಚೀರಾಟ ಕಂಡಂತ ದಾರಿಲಿ ಹೋಗ್ತಿದ್ದವರು ನೋಡಿ ಆಕೆಯನ್ನ ಸ್ಥಳೀಯ ಮೊದಲು ತಿಪಟೂರಿನ ಸರ್ಕಾರಿ ಆಸ್ಪತ್ರೆಗೆ ಪ್ರಾಥಮಿಕವಾಗಿ ಚಿಕಿತ್ಸೆಯನ್ನು ಕೊಡಿಸ್ತಾರೆ. ಅದಾದ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನಕ್ಕೆ ಕರ್ಕೊಂಡು ಹೋಗ್ತಾರೆ. ಹಾಸನಕ್ಕೆ ಕರ್ಕೊಂಡು ಹೋಗಿ ಆ ಚಿಕಿತ್ಸೆ ಪಡೆಯುವ ಸಂದರ್ಭದಲ್ಲಿ ಮಧ್ಯರಾತ್ರಿ ಚಿಕಿತ್ಸೆ ಫಲಕಾರಿಯಾಗಿದ್ದಿಲ್ಲ. ಹಾಗಾಗಿ ಆ ಬಾಲಕಿ ನದಿಯ ಆಸ್ಪತ್ರೆಯಲ್ಲಿ ಮೃತಪಡ್ತಾಳೆ. ಈ ಸಂಬಂಧಪಟ್ಟಿಗೆ ತಿಪಟೂರು ಗ್ರಾಮಾಂತರ ಪೊಲೀಸ್ ಠಾಣೆ ಕೂಡ ಪ್ರಕರಣ ದಾಖಲಿಸಿದ್ದಾರೆ. ಯಾಕಂದ್ರೆ ಅಧಿಕಾರಿಗಳು ನಾಯಿಗಳ ಹಾವಳಿಗೆ ನಿಯಂತ್ರಣ ಮಾಡಬೇಕಿತ್ತು. ಯಾತಕ್ಕೂ ಕ್ರಮ ಕೈಗೊಂಡಿಲ್ಲ. ಇನ್ನಾದ್ರೂ ಎಚ್ಚೆತ್ತುಕೊಂಡು ಇರ್ತಕ್ಕಂಥ ನಾಯಿಗಳನ್ನ ನಿಯಂತ್ರಣ ಮಾಡೋದಕ್ಕೆ ಕ್ರಮ ಕೈಗೊಂಡ ಸ್ಥಳೀಯರು ಒತ್ತಾಯ ಮಾಡ್ತಾ ಇದ್ದಾರೆ. ಮತ್ತೆ ಮೃತಪಟ್ಟ ಬಾಲಕಿಗೆ ಸರ್ಕಾರದ ವತಿಯಿಂದ ಪರಿಹಾರ ಕೊಡಿಸಬೇಕು ಅಂತ ಕೂಡ ಸ್ಥಳೀಯರು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.